ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಕೇವಲ 10 ದಿವಸಗಳ ಇಲ್ಲಿ ಸಮಾವೇಶಗೊಳ್ತೇವೆ. ಸಮಸ್ಯೆಗಳು ಚರ್ಚೆಯೂ ಆಗೋದಿಲ್ಲ, ಇತ್ಯರ್ಥವೂ ಆಗೋದಿಲ್ಲ. ಇಂಥ ಪರಿಸ್ಥಿತಿಯನ್ನ ಹಿಂದೆ ನಾವು ಕಂಡಿದ್ದೇವೆ. ಈ ಬಾರಿ ಕೇವಲ 9 ದಿವಸ ಇರ್ತದೆ. ಈಗಲೂ ಈ ಸರ್ಕಾರ ಅಷ್ಟೊಂದು ಸೀರಿಯಸ್ ಆಗಿದೆ ಅಂತ ನನಗನ್ಸಿಲ್ಲ. ಆದ್ರಿಂದ NDA ಭಾಗವಾಗಿರ್ತಕ್ಕಂಥ ನಾವು ಬಿಜೆಪಿ ಮತ್ತು ಜನತಾದಳ ಎರಡೂ ಸೇರಿ ಸಮನ್ವಯದಿಂದ ಎರಡೂ ಸದನಗಳಲ್ಲಿ ನಮ್ಮ ಹೋರಾಟವನ್ನ ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ. ವಿಶೇಷವಾಗಿ ರೈತರ ಸಮಸ್ಯೆಗಳು, ಶಾಲೆಗಳ ಮತ್ತು ಶಿಕ್ಷಕರ ಸಮಸ್ಯೆಗಳು, ವಿದ್ಯಾರ್ಥಿಗಳ ಸಮಸ್ಯೆಗಳು, PDOಗಳ ಸಮಸ್ಯೆಗಳು, ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳು, ಹೀಗೆ ಹಲವಾರು ಸಮಸ್ಯೆಗಳಿವೆ. ವಿಶೇಷವಾಗಿ ರೈತರ ಸಮಸ್ಯೆಗಳನ್ನು ಕುರಿತು ಇವತ್ತು ಒಂದು ಇದನ್ನು ಕೂಡ ಮಂಡಿಸ್ತೇವೆ. ಇವತ್ತು ನಿಲುವಳಿ ಸೂಚನೆಯನ್ನ ಮಂಡಿಸಲಿಕ್ಕೂ ಕೂಡ ಇವತ್ತು ನಾವು ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ನಮಗೆ ದಕ್ಷಿಣ ಭಾಗದ ಸಮಸ್ಯೆಗಳ ಬಗ್ಗೆ ಬೆಂಗಳೂರಿನಲ್ಲಿ ನಾವು ಸದನ ಕರೆದು ಚರ್ಚೆ ಮಾಡಬಹುದು. ಅಲ್ಲಿಗೆ ಸಂಬಂಧಪಟ್ಟ ಮಸೂದೆಗಳನ್ನು ಪಾಸು ಅಲ್ಲಿ ಮಾಡಬಹುದು. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರಗಳು. ಅದಕ್ಕೆ ಅಲ್ಲಿನ ಮಸೂದೆಗಳನ್ನೇ ಇಲ್ಲಿ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದಿದೆ. ಅದರ ಪರವಾಗಿ ನಾವಿದ್ದೇವೆ. ಬಟ್ ಬೆಂಗಳೂರು ಮತ್ತೆ ಆ ಭಾಗದ್ದು ಇಲ್ಲಿ ಅಲ್ಲ. ಇದನ್ನ ನಾನು ಪತ್ರ ಕೂಡ ಬರೆದು ಮಾನ್ಯ ಸಭಾಪತಿಗಳೇ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಪ್ರಥಮವಾಗಿ ಆದ್ಯತೆಯ ಮೇರೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ. ನೋಡಿ, ಬಹಳಷ್ಟು ತಂತ್ರಗಾರಿಕೆಯನ್ನ ಈ ಸರ್ಕಾರ ಮಾಡ್ತದೆ. ನಾನು ಈಗಾಗಲೇ ಕೇಳಿದ್ದೀನಿ, ವಿರೋಧ ಪಕ್ಷದವರು ಏನು ಬೇಕಾದರೂ ಕೇಳ್ಕೊಳ್ಳಿ, ಏನು ಬೇಕಾದರೂ ಮಾಡ್ಕೊಳ್ಳಿ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಹೇಳೋದು ಇಷ್ಟೇ, ನಿಮಗೆ ತಲೆ ಇದ್ರೆ ಕೆಡಿಸ್ಕೊಳ್ಳಿ, ತಲೆ ಇಲ್ಲದ ಅಂತಂದ್ರೆ ಬಿಟ್ಬಿಡಿ, ನಮಗೇನು ಅದರ ಸಂಬಂಧ ಇಲ್ಲ. ಆದರೆ ಜನರ ಸಮಸ್ಯೆ ಕೇಳಲಿಕ್ಕೆ, ಪರಿಹಾರ ಮಾಡಲಿಕ್ಕೇನೆ ಒಂದು ಸರ್ಕಾರ ಬರ್ತಕ್ಕಂಥದ್ದು. ಆ ಸರ್ಕಾರ ಅದನ್ನು ನಿಭಾಯಿಸಲಿಲ್ಲ ಅಂತಂದ್ರೆ ನಿಮ್ಮ ತಲೆಗಳನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ನಮ್ಮ ಗೌಡರು ಮಾತಾಡ್ತಾರೆ. ಸರ್, ಈಗ ಇವರು ಹೇಳ್ತಾ ಇದ್ದು ಕುಮಾರ್ ಯಾರು ಚಳವಳಿ ಮತ್ತೆ ಸರ್ಕಾರ ಹೇಳ್ತಾರಂತದ್ದು ವೆತನಾಲ್ ವಿಚಾರ ಇರ್ಬೋದು, ಕಬ್ಬು ಬೆಳೆಗಾರ ವಿಚಾರ ಇರ್ಬೋದು, ಮೆಕ್ಕೆಜೋಳ ವಿಚಾರ ಇರ್ಬೋದು, ಎಲ್ಲರೂ ಕೇಂದ್ರ ಸರ್ಕಾರದಲ್ಲಿ ನೀವು ಹೋರಾಟ ಮಾಡಬೇಕು. ಇಲ್ಲಿ ಬಂದು ಹೋರಾಟ ಮಾಡಬೇಕು. ರೈತರ ನೀವು ಸಮಯವನ್ನು ವ್ಯರ್ಥ ಮಾಡ್ತಿದ್ದಾರೆ. ಅಲ್ಲಿ ಹೋರಾಟ ಮಾಡಿ ವೆತನಾಲ್ ಖರೀದಿ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಕಬ್ಬು ಬೆಳೆಗಾರರ ಶುಗರ್ FRP ರೇಟ್ ಜಾಸ್ತಿ ಮಾಡಿ. ನೀವು ಅಲ್ಲೂ ಹೋರಾಟ ಮಾಡಬೇಕು. ನಿಮ್ಗೆ ಜವಾಬ್ದಾರಿ ಇದೆಯಲ್ಲ ಸರ್ ಅದು? ಅವರು ರಾಜೀನಾಮೆ ಕೊಟ್ಟುಬಿಟ್ರೆ ನಾವು ಸರ್ಕಾರ ಬಂದ್ರೆ ಅದೇ ಕೆಲಸವನ್ನ ನಾವು ಮಾಡ್ತೇವೆ. ಇಲ್ಲಿನ ಸರ್ಕಾರದ ನ್ಯೂನ್ಯತೆಗಳ ವಿರುದ್ಧ ಹೋರಾಟ ಮಾಡಬೇಕಾಗಿರೋದು ನಾವು. ಅಧಿಕಾರ ಇರೋರು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಎರಡೂ ಸರ್ಕಾರಗಳ ಜವಾಬ್ದಾರಿ ಇರುತ್ತೆ. ಆದರೆ ಇಲ್ಲಿ ಸರ್ಕಾರ ಬಂದಿರೋದೇನಕ್ಕೆ ನೀವು ಆ ಪರಿಹಾರಗಳನ್ನು ಯಾವ ರೀತಿ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನೋದಕ್ಕೆ ಮಾರ್ಗೋಪಾಯಗಳನ್ನು ಕಂಡುಹಿಡಿಯಲಿಕ್ಕೆ ನೀವು ಹೋಗ್ರಿ. ಅಲ್ಲಿಗೆ ಮಾತೆತ್ತಿದ್ರೆ ಎಂಪಿಗಳು ಏನು ಮಾಡ್ತಾರೆ ಅಂತ ಕೇಳ್ತಿರಲ್ಲ. ಎಂಪಿಗಳ ಗಮನಕ್ಕೆ ತಂದಿದ್ದೀರಾ ನೀವು? ಅವರನ್ನು ಕರೆದು ಕುಳಿಸ್ಕೊಂಡು ಸಮಸ್ಯೆಗಳನ್ನು ಹೇಳಿದ್ದೀರಾ? ನಿಮಗೆ ಕೇಂದ್ರದಿಂದ ಯಾವ ಹಣ ಬರಬೇಕು, ಎಷ್ಟು ಬರಬೇಕು, ಯಾರಿಗಾದ್ರೂ ಇದರ ಮಾಹಿತಿ ಕೊಟ್ಟಿದ್ದೀರಾ? ಹೋಗಿ ಅಲ್ಲಿ ಅಂತಂದ್ರೆ ಯಾರು ಹೋಗಕ್ಕಿದೆ ಏನು ಡಬ್ಬ ಅಂಗಡಿನ? ಈ ಕಾಂಗ್ರೆಸ್ ಸರ್ಕಾರ ಒಂದು ನ್ಯಾಯ, ನೀತಿ, ಧರ್ಮ ಯಾವುದನ್ನು ನೋಡದೆ ಕಾನೂನು ಬಾಹಿರವಾಗಿ ಚಟುವಟಿಕೆಗಳನ್ನ ಮಾಡ್ತದೆ. ಹೌದು, ಅವರನ್ನ ಕುಳಿಸ್ಕೊಂಡು ಸರ್ಕಾರದ ಒಳಗಿರ್ತಕ್ಕಂಥ ಸಮಸ್ಯೆಗಳ ಅವ್ರ ಗಮನಕ್ಕೆ ತರಬೇಕು. ಬನ್ನಿ ನಾವೆಲ್ಲ ಹೋಗೋಣ ಅಂತ ಕರೀಬೇಕು. ನೋಡಿ, ರಾಜ್ಯದ ಸಮಸ್ಯೆನೇ ಹೇಳೋದು. ರಾಜ್ಯದ ಸಮಸ್ಯೆ ಏನಿರುತ್ತೋ ಆ ವಿಚಾರಗಳನ್ನ ಅವ್ರ ಜೊತೆಯಲ್ಲಿ ಹಂಚ್ಕೊಳ್ಳಿ, ಕರೀರಿ ಅವ್ರನ್ನ ನಿಮ್ಮ ಜೊತೆಯಲ್ಲಿ. ಅದನ್ನು ಬಿಟ್ಟು
ಕೇಂದ್ರ ನಮಗೆ ಮಲತಾಯಿ ಧೋರಣೆ ಮಾಡ್ತದೆ, ನಮಗೆ ಹಣ ಕೊಟ್ಟಿಲ್ಲ, ಇದೆಲ್ಲ ಮಾತಾಡಬೇಕಾಗಿದೆ. ಪಂಜಾಬ್ನಲ್ಲಿ ಸರ್ ಲಾಸ್ಟ್ ಪ್ರಶ್ನೆ, ಪಂಜಾಬ್ನಲ್ಲಿ ನವಜೋತ್ ಸಿಂಗ್ ಸಿಧು ಅವರ ಪತ್ನಿಯಾಗಿರುವಂತಹ ನವಜೋತ್ ಕೌರ್ ಅನ್ನೋರು ಕಾಂಗ್ರೆಸ್ ನಾಯಕಿಯವರು ಕಾಂಗ್ರೆಸ್ನಲ್ಲಿ ಸಿಎಂ ಆಗಬೇಕು ಅಂದ್ರೆ 500 ಕೋಟಿ ಕೊಡಬೇಕು ಅನ್ನೋಂಥ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ಏನ್ ಹೇಳ್ತೀರಾ? ನೋಡಿ, ಆ ರಾಜ್ಯದ ನಮಗಿಲ್ಲಿ ಸಂಬಂಧ ಇಲ್ಲ. ನಮ್ಮ ಸಮಸ್ಯೆಗಳನ್ನು ನಾವು ಡೈವರ್ಟ್ ಮಾಡಕ್ ಹೋಗೋದಿಲ್ಲ. ಅದು ಅವರ ಪಕ್ಷದ ಸಮಸ್ಯೆ. ಇಲ್ಲೂ ಕೂಡ ಇಲ್ಲಿ ಅಧಿಕಾರ ಹಂಚಿಕೆಯನ್ನ ಯಾವ ಕಾರಣಕ್ಕೆ ಡಿಲೇ ಮಾಡ್ತಿದ್ದಾರೆ ಅಂದ್ರೆ ಅದನ್ನು ಕೂಡ ಜನ ಅದೇ ಮಾತಾಡ್ತಿದ್ದಾರೆ. ಯಾರು ಎಷ್ಟು ಕೊಡ್ತಾರೋ ನೋಡೋಣ ಅನ್ನೋ ಕಾಯ್ತಾವ್ರೆ ಅಂತ ಕಾಂಗ್ರೆಸ್ನವರೇ ಮಾತಾಡ್ತಾರೆ. ಅದಕ್ಕೆ ನಾನು ಈಗ ಅದೆಲ್ಲ ನಡೀತಾ ಇದ್ದಿದ್ದು ಎಲ್ಲರಿಗೂ ಗೊತ್ತಿರೋದೆ, ನನಗೇನು ಹೊಸದು, ನಾನು ಒಬ್ಬನಿಗೆ ಅಲ್ಲ, ಎಲ್ಲರಿಗೂ ಗೊತ್ತಿರೋದೆ. ಆದ್ರೆ ಇವತ್ತು ನನಗೆ ಆ ವಿಚಾರಗಳನ್ನು ನಾವು ತಗೊಂಡಿಲ್ಲಿ ಸಮಯ ವ್ಯರ್ಥ ಮಾಡೋದಿಲ್ಲ. ನಮಗೆ ನಾವು ಯಾವುದನ್ನು ಮಾಡೋದಿಲ್ಲ. ಇಲ್ಲಿ ಅದೇನಿದ್ರು ಬೆಂಗಳೂರಿನಲ್ಲಿ ಮಾಡ್ಕೊಳ್ತೀವಿ, ಮಾತಾಡ್ಕೊಳ್ತೀವಿ. ಇಲ್ಲಿ ಬೇಕಾಗಿರೋದು ರೈತರ ಸಮಸ್ಯೆಗಳು, ಉತ್ತರ ಕರ್ನಾಟಕದ ಸಮಸ್ಯೆಗಳು ಅಷ್ಟೇ.